ಇದೀಗೇನು ಗೊತ್ತಾಗತ್ತೆ ಮೊದಲು ಫಸ್ಟ್ ಅಲ್ಲೇ ನೋಡ್ತಾರೆ ಯಾರು ಅವ್ರೆ ಅಂತ. ಹಾಂ, ಚಂದನ್ ಶೆಟ್ಟಿ. ಸರ್, ಅದನ್ನೇ ಈ ಬಾರಿ ಬಜೆಟ್ನಲ್ಲಿ ಮೈಸೂರು ಏನು ನಿರೀಕ್ಷೆ ಮಾಡ್ಬೋದು? ಬಜೆಟ್ನಲ್ಲಿ ಮೈಸೂರು ಬಜೆಟ್ ಆದಮೇಲೆ ನೋಡಿ, ವಿಶೇಷವಾಗಿ ಏನಾದ್ರು ಪ್ಯಾಕೇಜ್ ಕೊಡುವಂಥದ್ದು? ಬಜೆಟ್ ಆದಮೇಲೆ ನೋಡಿ. ಸರ್, ಇನ್ನು ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಆಗಿರುವಂಥ ಅಧಿಕೃತ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಇದೆ ಅಂತೇಳಿ ಸಾಕಷ್ಟು ಚರ್ಚೆ ಗ್ರಾಸ ಆಗ್ತದೆ ಸರ್. ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಉರ್ದು ಪತ್ರಿಕೆಗಳಿಗೂ ಕೊಡಬೇಕಲ್ವಾ? ಅಲ್ಲ, ಆಹ್ವಾನ ಪತ್ರಿಕೆಯಲ್ಲಿ ಆಹ್ವಾನ ಪತ್ರಿಕೆ ಇಲ್ಲ. ಅಲ್ಲ, ಆಹ್ವಾನ ಪತ್ರಿಕೆ ಇರೋದು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಸರ್. ಕನ್ನಡ ಯಾವುದೋ ಒಂದು ಸಮುದಾಯನ ಓಲೈಸ್ಕೊಳ್ಳಿಕ್ಕೆ ಬಿಜೆಪಿಯವರಿಗೆ ಅವ್ರ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲ್ಲ, ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನೆ ಮಾಡೋದೇ ಒಂದು ಚಾಳಿ ಮಾಡ್ಕೊಬಿಟ್ಟಿದ್ದಾರೆ. ಈಗ ನಿನ್ನೆ ಧಾರವಾಡದಲ್ಲಿ ಏನಾಗಿದೆ? ವಿದ್ಯಾರ್ಥಿಗಳು ಯಾಕೆ ಇವ್ರು ಬಿಟ್ಬಿಟ್ಟು ಬೇರೆ ಕಡೆ ಮಾಡಿದ್ರು ಸಭೆನ? ಯಾಕೆ ಮಾಡಿದ್ರಿ? ಆಯಿತು, ದೇವರಾಜ್ ಅಲ್ಲ, ಇವರು ನರೇಂದ್ರ ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಇದರಲ್ಲಿ ಏನಾಯಿತು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳೋದಲ್ಲ. 10 ವರ್ಷದಲ್ಲಿ 11 ವರ್ಷ ಆಯಿತು ಇವ್ರು ಬಂದು. ಎಷ್ಟು ಮಾಡಬೇಕಾಗಿತ್ತು? ಎಷ್ಟು ಉದ್ಯೋಗ ಕೊಡಬೇಕಾಗಿತ್ತು? ಆಯಿತು, ಇವರು ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರು 4 ವರ್ಷ, ಎಷ್ಟು ಉದ್ಯೋಗ ಕೊಟ್ಟರು? ವಾಟ್ ಮಾರಲ್ ರೈಟ್ ಅವ್ರಿಗೆ? ಯಾವ ರೈಟ್ ಇದೆ ಅವ್ರಿಗೆ? ನಾವು ಮಾಡ್ತಾ ಇದ್ದೀವಿ. ಅದು ಒಳ ಮೀಸಲಾತಿ ಸಮಸ್ಯೆ ಇದ್ದದರಿಂದ ಸ್ವಲ್ಪ ವಿಳಂಬ. ಬಟ್ ನಾವು ಕೊಟ್ಟ ಮಾತಿನಂತೆ ನಾವು ರಿಕ್ರೂಟ್ಮೆಂಟನ್ನು ಮಾಡ್ತೀವಿ. ಅದು ಕೂಡ ಈಗ ಬಜೆಟ್ನಲ್ಲೂ ಕೂಡ ಕೆಲವೆಲ್ಲ ಘೋಷಣೆ ಮಾಡ್ತೀವಿ, ಕೆಲವು ಇಲಾಖೆಗಳು ಮಾಡ್ತೀವಿ. ಸರ್, ಇನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅವರಿಗೆ ಸಾಕಷ್ಟು ಅನ್ಯಾಯ ಆಗ್ತದೆ ಮೀಸಲಾತಿಯಲ್ಲಿ ಅನ್ನೋದು ಪ್ರತಿಭಟನೆಗಳು ನಡೀತಾ ಇದೆ ಸರ್. ಇಲ್ಲಿ ಮೈಸೂರು ಮತ್ತು ಕೊಳ್ಳೇಗಾಲ, ಹಳೆ ಮೈಸೂರು ಭಾಗದಲ್ಲೆಲ್ಲ. ನೀವು ಒಬ್ಬನೇ ಕೇಳ್ತಾ ಇದೆಯಾ? ಅಲ್ಲ, ಬೇರೆ ಅಲ್ಲ, ನೀವು ಒಬ್ಬನೇ ಕೇಳ್ತಾ ಇದ್ದೀವಿ. ಬೇರೆ ಸೀನಿಯರ್ಸ್ ಯಾವ ಪೇಪರ್ ನೀವು? ಸರ್, ಇಂಡಿಯನ್ ಟಿವಿ. ಇಂಡಿಯನ್ ಟಿವಿ. ನೀವು ಇಲ್ಲಿ ಬೇರೆಯವರೆಲ್ಲ ಸುಮ್ಮನೆ ಇದ್ದಾರೆ, ಇಷ್ಟೊಂದು ಇದೆ. ಎಲ್ಲರ ಪರವಾಗೂ ನಾನು ಬಂದಿದ್ದೀನಿ ಸರ್. ಎಲ್ಲರ ಪರವಾಗಿ ನಾನು ಒಬ್ಬರಿಗೆ ಹೇಳಲ್ಲ ನಾನು. ಅಲ್ಲ ಸರ್, ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದು ನಿಮ್ಮ ರಿಯಾಕ್ಷನ್? ಒಬ್ಬರಿಗೆ ಹೇಳಂಗಿಲ್ಲ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಕೇಳೋರು ಬಂದಿಲ್ಲ.